ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮನೆ ಎಂದರೆ ಕೇವಲ 4 ಗೋಡೆಗಳಲ್ಲ, ಅದೊಂದು ಪವಿತ್ರವಾದ ದೇವಾಲಯವಿದ್ದಂತೆ. ಪ್ರತಿದಿನ ಮುಂಜಾನೆ ಮನೆಯಲ್ಲಿ ದೀಪ ಹಚ್ಚುವುದು, ಪೂಜೆ ಮಾಡುವುದು ಹಾಗೂ ದೇವರಿಗೆ ನಮಸ್ಕರಿಸುವುದು ನಮ್ಮ ಸನಾತನ ಧರ್ಮದ ಮುಖ್ಯ ಅಂಗ. ಸಾಮಾನ್ಯವಾಗಿ ಮನೆಗಳಲ್ಲಿ ತಾಯಂದಿರು, ಅಕ್ಕ ತಂಗಿಯರು ಅಥವಾ ಹೆಂಡತಿ ಬೆಳಿಗ್ಗೆ ಎದ್ದು ಮನೆಯನ್ನು ಶುಚಿಗೊಳಿಸಿ ಪೂಜೆ ಮಾಡುವುದನ್ನು ನಾವು ಹೆಚ್ಚಾಗಿ ನೋಡುತ್ತೇವೆ. ಆದರೆ ಮನೆಯಲ್ಲಿ ಗಂಡ, ಮಗ ಅಥವಾ ತಂದೆ ಪೂಜೆ ಮಾಡಿದರೆ ಏನಾಗುತ್ತದೆ ಎಂಬ ಪ್ರಶ್ನೆ ಕೆಲವೊಮ್ಮೆ ಮನಸ್ಸಿನಲ್ಲಿ ಮೂಡುವುದುಂಟು. ಕೆಲವರು ಇದು ಕೇವಲ ಹೆಂಗಸರ ಕೆಲಸ ಅಂದುಕೊಂಡರೆ, ಇನ್ನು ಕೆಲವರು ಗಂಡಸರು ಪೂಜೆ ಮಾಡಿದರೆ ಅದರಿಂದ ಸಿಗುವ ಫಲವೇ ಬೇರೆ ಎಂದು ನಂಬುತ್ತಾರೆ. ಹಾಗಾದರೆ ಶಾಸ್ತ್ರಗಳು ಏನು ಹೇಳುತ್ತವೆ, ವಿಜ್ಞಾನವೇನು ಹೇಳುತ್ತದೆ ಮತ್ತು ಗಂಡಸರು ಪೂಜೆ ಮಾಡುವುದರಿಂದ ಮನೆಗೆ ಸಿಗುವ ಅದ್ಭುತ ಲಾಭಗಳೇನು? ಬನ್ನಿ ಅತ್ಯಂತ ಸ್ವಾರಸ್ಯಕರವಾಗಿ ತಿಳಿದುಕೊಳ್ಳೋಣ. 1. ಶಾಸ್ತ್ರಗಳು ಮತ್ತು ಪುರಾಣಗಳು ಏನು ಹೇಳುತ್ತವೆ? ನಮ್ಮ ಪುರಾಣಗಳನ್ನು ತಿರುವಿ ನೋಡಿದರೆ ಪ್ರಾಚೀನ ಕಾಲದಿಂದಲೂ ಪೂಜೆ, ಹವನ ಹಾಗೂ ಯಾಗಗಳನ್ನು ಪುರುಷರೇ ಮುಂಚೂಣಿಯಲ್ಲಿದ್ದು ಮಾಡುತ್ತಿದ್ದರು. ಋಷಿಮುನಿಗಳ ಪರಂಪರೆ, ಮಹರ್ಷಿ ವಸಿಷ್ಠರು, ವಿಶ್ವಾಮಿತ್ರರು ಅಥವಾ ಗೌತಮ ಮಹರ್ಷಿಗಳು ಎಲ್ಲರೂ ಸ್ವತಃ ನಿತ್ಯವೂ ದೇವಾರ್ಚನೆ ಮತ್ತು ಸಂಧ್ಯಾ ವಂದನೆಯನ್ನು ಮಾಡುತ್ತಿದ್ದರು. ಗಂಡಸರು ಪೂಜೆ ಮಾಡಿದರೆ ಸಿಗುವ ಅದ್ಭುತ ಲಾಭಗಳು. 1. ಮನಸ್ಸಿನ ಒತ್ತಡ ಸಂಪೂರ್ಣ ಮಾಯ. ಇಂದಿನ ವೇಗದ ಜೀವನದಲ್ಲಿ ಗಂಡಸರು ಕೆಲಸ, ಉದ್ಯೋಗ, ಕುಟುಂಬದ ನಿರ್ವಹಣೆ ಮತ್ತು ಆರ್ಥಿಕ ಸಂಕಟಗಳಿಂದಾಗಿ ತೀವ್ರವಾದ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಬೆಳಿಗ್ಗೆ ಎದ್ದು 10 ನಿಮಿಷ ಗಂಡಸರು ದೇವರ ಮುಂದೆ ಕುಳಿತು ದೀಪ ಹಚ್ಚಿ ಒಂದು ಮಂತ್ರವನ್ನು ಜಪಿಸಿದರೆ ಅವರ ಮನಸ್ಸು ಅತ್ಯಂತ ಪ್ರಶಾಂತವಾಗುತ್ತದೆ. ಪೂಜೆಯ ಸಮಯದಲ್ಲಿ ಉರಿಯುವ ಕರ್ಪೂರ, ಧೂಪ ಮತ್ತು ತೈಲದ ವಾಸನೆಯು ಮಿದುಳಿನಲ್ಲಿ ಸಂತೋಷದ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಐಶ್ವರ್ಯ ಮತ್ತು ಅಭಿವೃದ್ಧಿ. ಶಾಸ್ತ್ರಗಳ ಪ್ರಕಾರ ಯಜಮಾನ ದೇವತಾರಾಧನೆ ಮಾಡಿದರೆ ಆ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ. ಗಂಡಸು ಪೂಜೆ ಮಾಡುವುದರಿಂದ ಆತನಿಗೆ ಧನಾತ್ಮಕ ಆಲೋಚನೆಗಳು ಹೆಚ್ಚಾಗುತ್ತವೆ. ಆಲೋಚನೆಗಳು ಸರಿಯಾಗಿದ್ದರೆ ಆತ ಕೈಗೊಳ್ಳುವ ಪ್ರತಿಯೊಂದು ವ್ಯಾಪಾರ, ಉದ್ಯೋಗ ಹಾಗೂ ನಿರ್ಧಾರಗಳಲ್ಲಿ ಯಶಸ್ಸು ಸಿಗುತ್ತದೆ. 3. ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ಪ್ರೀತಿ. ಮನೆಯಲ್ಲಿ ಗಂಡಸು ಪೂಜೆ ಮಾಡುವುದನ್ನು ನೋಡಿದಾಗ ಹೆಂಡತಿ ಮತ್ತು ಮಕ್ಕಳಿಗೆ ಆತನ ಮೇಲೆ ಗೌರವ 100ರಷ್ಟು ಹೆಚ್ಚಾಗುತ್ತದೆ. ಪೂಜೆಯು ಕೇವಲ ದೇವರಿಗೆ ಮಾಡುವ ಕೆಲಸವಲ್ಲ, ಅದು ಕುಟುಂಬಕ್ಕೆ ಮಾದರಿಯಾಗುವ ದಾರಿ. ತಂದೆ ಪೂಜೆ ಮಾಡುವುದನ್ನು ನೋಡುವ ಮಕ್ಕಳು ಸಹ ಸನ್ಮಾರ್ಗದಲ್ಲಿ ಬೆಳೆಯುತ್ತಾರೆ ಮತ್ತು ದುರಭ್ಯಾಸಗಳಿಂದ ದೂರವಿರುತ್ತಾರೆ. 3. ವೈಜ್ಞಾನಿಕ ಮತ್ತು ಮಾನಸಿಕ ದೃಷ್ಟಿಕೋನ. ದೇವಸ್ಥಾನಕ್ಕೆ ಹೋದಾಗ ಸಿಗುವ ಶಾಂತಿ ಮನೆಯಲ್ಲೂ ಸಿಗಬೇಕೆಂದರೆ ಮನೆಯ ಪುರುಷರು ಪೂಜೆಯಲ್ಲಿ ಭಾಗವಹಿಸಬೇಕು. ವಿಜ್ಞಾನದ ಪ್ರಕಾರ ಗಂಟೆಯ ನಾದ, ಪೂಜೆಯ ಸಮಯದಲ್ಲಿ ಬಾರಿಸುವ ಗಂಟೆಯ ಶಬ್ದವು ಮಿದುಳಿನ ಎಡ ಮತ್ತು ಬಲಭಾಗಗಳನ್ನು ಸಮತೋಲನಗೊಳಿಸುತ್ತದೆ. ಮಂತ್ರೋಚ್ಚಾರಣೆ, ಓಂಕಾರ ಅಥವಾ ಗಾಯತ್ರಿ ಮಂತ್ರವನ್ನು ಗಂಡಸರು ಗಂಭೀರ ಧ್ವನಿಯಲ್ಲಿ ಉಚ್ಚರಿಸಿದಾಗ ಮನೆಯಲ್ಲಿರುವ ಧೂಳಿನ ಕಣಗಳು ಮತ್ತು ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ಏಕಾಗ್ರತೆ. ಬೆಳಗಿನ ಜಾವ ಮಾಡುವ ಪ್ರಾರ್ಥನೆಯು ದಿನವಿಡೀ ಕೆಲಸದಲ್ಲಿ ಏಕಾಗ್ರತೆ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಕೊನೆಯ ಮಾತು, ಮನೆಯಲ್ಲಿ ಗಂಡಸರು ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠವಾದ ಕಾರ್ಯ. ಅದು ಕುಟುಂಬಕ್ಕೆ ಮಂಗಳವನ್ನು ತರುತ್ತದೆ, ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಹಾಗೂ ಮನೆಯ ವಾತಾವರಣವನ್ನು ಸದಾ ಸಕಾರಾತ್ಮಕವಾಗಿಡುತ್ತದೆ. ಆದ್ದರಿಂದ ಗಂಡಸರು ದಿನಕ್ಕೆ ಕನಿಷ್ಠ 5 ರಿಂದ 10 ನಿಮಿಷಗಳ ಕಾಲ ದೇವರೆದುರು ಕುಳಿತು ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡುವುದು ಇಡೀ ಕುಟುಂಬದ ಕಲ್ಯಾಣಕ್ಕೆ ದಾರಿಯಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.